ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಮಕ್ಕಳದ್ದು ಹೆಸರನ್ನ ಮತ್ತು ನಿಮ್ಮ ಶ್ರೀಮತಿಯವರ ಹೆಸರನ್ನ ರೇಷನ್ ಕಾರ್ಡ್ ಒಳಗೆ ಎಂಟ್ರಿ ಮಾಡಿಸಿದರೆ ನೀವು ಹೊಸ ರೇಷನ್ ಕಾರ್ಡನ್ನು ಜನ್ರೇಟ್ ಮಾಡ್ಕೊಬೇಕಾಗುತ್ತೆ. ಹೊಸ ರೇಷನ್ ಕಾರ್ಡ್ ಜನ್ರೇಟ್ ಮಾಡ್ಕೊಳಕ್ಕೆ ಶಿವಮೊಗ್ಗದ STP ಸರ್ವಿಸ್ ಸೆಂಟ್ರ್ ಇದೆಯಲ್ಲ, KSRTC ಬಸ್ ಟರ್ಮಿನಲ್ ಪಕ್ಕದಲ್ಲಿ, ಅಲ್ಲಿ ಬಂದರೆ ನಿಮ್ಗೆ ಈ ಥರ ವೈಟ್ ಕಲರಿನ ನಿಮಗೆ ರೇಷನ್ ಕಾರ್ಡನ್ನು ಜನ್ರೇಟ್ ಮಾಡಿ ಕೊಡ್ತಾಯಿದ್ದೀನಿ. ಅದು ಅಲ್ಲದೆ ಇವಾಗ ಆಧಾರ್ ಪ್ರಾಧಿಕಾರದವರು ಈ ಹಿಂದೆನೇ ಆರ್ಡ್ರನ್ನ ಮಾಡಿದ್ರು. ಆಧಾರ್ ಕಾರ್ಡ್ ರಿನಿವಲ್ ಆಗ್ಬೇಕಂತೆ, ನವೀಕರಣ ಆಗ್ಬೇಕು. ನವೀಕರಣ ಅಂತ ಏನು ಅಂತಂದರೆ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ಬಯೋಮೆಟ್ರಿಕ್ಕು, ಆಮೇಲೆ ರೈಸ್ನ ಯಾವ್ದಾರ ಬ್ಯಾಂಕಲ್ಲಿ ಅಪ್ಡೇಟ್ ಮಾಡಿಕೊಡ್ತಾರೆ. ಅದು ಅಲ್ಲದೆ ಎರಡನೇ ಪ್ರಕ್ರಿಯೆ ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಬೇಕಂತೆ. ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಏನಪ್ಪ ಅಂತಂದರೆ ವೋಟರ್ ID ಆಗಿರ್ಬೋದು, ಆಮೇಲೆ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಪಾಸ್ಪೋರ್ಟ್ ಇರ್ಬೋದು, ನಿಮ್ಮ ಇನ್ಕಮ್ ಪಾನ್ ಕಾರ್ಡ್ ಇರ್ಬೋದು. ಇದು ಯಾವ್ದಾರ ಒಂದು ಡಾಕ್ಯುಮೆಂಟ್ಸನ್ನು ನೀವು ಕಂಪಲ್ಸರಿಯಾಗಿ ತುಂಬಲೇಬೇಕು. ಜೂನ್ 14ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿನ ಪ್ರಕ್ರಿಯೆಗಳಿಗೆ, ಆಮೇಲೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ, ಆಮೇಲೆ ನಿಮಗೆ ವಿಧವಾ ವೇತನ, ಅಂಗವಿಕಲರ ವೇತನ, ವಿದ್ಯಾರ್ಥಿ ವೇತನಕ್ಕೆಲ್ಲ ತೊಂದರೆ ಆಗುವಂಥ ಸಂದರ್ಭಗಳಿದ್ದಾವೆ. ಇನ್ನೊಂದು ಪ್ರಕ್ರಿಯೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ನಿಮ್ಮ ಮುಂದಿನ ದಿನಗಳಲ್ಲಿ ಉಳಿಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಯಾರ್ಯಾರ್ದು ಶ್ರಮ್ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ನೀವು ರೇಷನ್ ಕಾರ್ಡನ್ನು ಇಶ್ಯೂ ಮಾಡಬೇಕು, ರೇಷನ್ ಕಾರ್ಡನ್ನು ಉಳಿಸ್ಕೊಬೇಕು ಅಂತ ಹೇಳಿದ್ದಾರೆ. ಶ್ರಮ್ ಕಾರ್ಡನ್ನು ನೀವು ಮಾಡಿಸ್ಕೊಬೇಕಾಗಿದೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ.